ಪಡ್ ಹೋಗಿ ಇದೇನಾಯಿತು ಛೇ. ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಗಿರ್ಪೋಲೆ ಅಕ್ಕಿಯನ್ನು ಅಳತೆ ಮಾಡ್ಕೊಂಡೇನಿ ರೀ. ನೋಡಿರಿ, ಇದಕ್ಕೆ ನಮ್ಮ ಸೈಡಾಗ ಗಿರ್ಪೋ ಅಂತಾರೆ ರೀ. ನಿಮ್ಮ ಸೈಡ್ ಏನಂತಾರೆ ಅನ್ನೋದನ್ನ ಕಮೆಂಟಾಗಿ ಹೇಳ್ರಿ. ಗಿರ್ಪೋ ಅಥವಾ ಒಂದು ಗ್ಲಾಸಿನ ಅಳತೆ ಹೇಳ್ರಿ ಅಕ್ಕಿನ ತೊಗೋಬೋದು ರೀ. ಗ್ಲಾಸಿನ ಅಳತೆ ಪ್ರಕಾರ ನೋಡ್ರಿ, 3 ಗ್ಲಾಸ್ ಅಕ್ಕಿಗೆ ರೀ 1 ಗ್ಲಾಸ್ ಉದ್ದಿನಬೇಳೆ ಅಳತೆಯಲ್ಲೇ ನಾನು ತೊಗೊಂಡೇನಿ ರೀ. ಇದು ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪಡ್ಡು ಸರಿಯಾಗಿ ಬರೋದಿಲ್ಲ ರೀ. ಅದಕ್ಕೆ ಅಳತೆನ ಕರೆಕ್ಟಾಗಿ ತೊಗೊರಿ. ನೀವು ಅಕಸ್ಮಾತಾಗಿ ನಾನು 1.5 ಅಕ್ಕಿಯನ್ನು ತೊಗೋತೀನಿ ಅಂದ್ರೆ ಅರ್ಧ ಗ್ಲಾಸ್ ಉದ್ದಿನಬೇಳೆನ ತೊಗೋರಿ. ಅಂದರೆ 3ರ 1 ಭಾಗ ಉದ್ದಿನಬೇಳೆನ ತೊಗೋರಿ. ನೋಡಿರಿ, ನಾನು 8 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆ ಇಟ್ಟೀನಿ ರೀ. ಅಕ್ಕಿ ಉದ್ದಿನಬೇಳೆ 8 ಗಂಟೆಗಳ ಕಾಲ ನೆನೆದೈತೆ ರೀ. ಇವಾಗ ಗ್ರೈಂಡ್ರಿಗೆ ಹಾಕಿದ್ದೀನಿ ರೀ ಹಿಟ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು. ಉಪ್ಪನ್ನು ನೀವು ಅದನ್ನ ಹಿಟ್ಟು ನೆನೆದ ನಂತರನೂ ಹಾಕೋಬೋದು ರೀ. ನಾನು ನೈಟನ್ನು ಹಾಕಿ ಇಡ್ತೀನಿ ರೀ. ಅಂದರೆ ಎಲ್ಲ ಕರಗ್ತದೆ ರೀ, ಎಲ್ಲ ಉಪ್ಪೆಲ್ಲ ಅದ್ರೊಳಗೆ ಸರಿಯಾಗಿ. ಆಮೇಲೆ ಇದಕ್ಕೆ ಸ್ವಲ್ಪ ತಿನ್ನು ಸೋಡಾ ಹಾಕ್ತೀನಿ ರೀ. ತಿನ್ನು ಸೋಡಾ ಹಾಕಿದಕ್ಕೆ ಪಡ್ಡು ಸರಿಯಾಗಿ ಬರೋಲ್ಲ ರೀ. ಅವು ಸರಿಯಾಗಿ ಬೇಯೋಲ್ಲ ರೀ, ಒಂಥರ ಹಸಿ ಹಿಟ್ಟಿನ ಥರ ಆಗ್ತಾವೆ ರೀ. ತಿನ್ನು ಸೋಡಾ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಒಂದು ಚಿಟಿಕೆ ಅಷ್ಟು ಹಾಕೊಂಡೇನಿ ರೀ. ಹಿಟ್ಟು ಭಾಳ ಇದ್ದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡೇನಿ ರೀ. ಇದನ್ನು ಸರಿಯಾಗಿ ಅಕ್ಕಿ ಹಿಟ್ಟು ಉದ್ದಿನಬೇಳೆ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡೋಣ ರೀ. ಅಂದ್ರೆ ಮೊದಲಿಗೆ ಅಕ್ಕಿ ಹಾಕಿದ್ನಲ್ಲ ರೀ, ಕೆಳಗೆ ಅಕ್ಕಿ ಹಿಟ್ಟು ಕುಂತಿರ್ತೈತಿ, ಮ್ಯಾಗ ಉದ್ದಿನಬೇಳೆ ಕುಂತಿರ್ತೈತಿ ರೀ. ಸರಿಯಾಗಿ ಮಿಕ್ಸ್ ಮಾಡೋಂದ್ರೆ ಎರಡು ಒಂದಕ್ಕೊಂದು ಕುಡ್ಕೋತಾವೆ ರೀ. ನೋಡಿರಿ, ಈ ರೀತಿ ಬರ್ಬೇಕು ರೀ. ಅತಿ ತಿಳು ಆಗಬಾರ್ದು ರೀ, ಅತಿ ಗಟ್ಟಿ ಆಗಬಾರ್ದು ರೀ. ಹಿಟ್ಟು ಗಟ್ಟಿ ಆದ್ರೆ ಪಡ್ಡು ಒಂಥರ ಗಟ್ಟಿ ಗಟ್ಟಿಯಾಗಿ ಬರ್ತದೆ ರೀ. ಮತ್ತು ಅತಿ ತಿಳಿವಾದ್ರೆ ಪಡ್ಡು ಉಬ್ಬುಲ್ಲ ರೀ ಜಾಸ್ತಿ, ಅಲ್ಲಿ ಹತ್ತಂಡೆ ಆದಂಗೆ ಆಗ್ತಾವೆ ರೀ. ಮತ್ತು ಉದ್ದಿನಬೇಳೆ ಮೆಜರ್ಮೆಂಟಿಗೆ 3ಕ್ಕೆ 1 ಭಾಗ ರೇಟ್ ಕರೆಕ್ಟ್ ಇರ್ಬೇಕು ರೀ. ಅಂದ್ರೆ ಪಡ್ಡಿನ ಹಿಟ್ಟು ಸರಿಯಾಗಿ ಬರ್ತದೆ ರೀ. ನೋಡಿರಿ, ಮಾರನೇ ದಿನ ಹಿಟ್ಟು ಉಬ್ಬ್ಯದ್ರಿ. ನಾನು ಅರ್ಧ ಬೋಗುಣಿ ಅಷ್ಟು ಮಾಡೀನಿ ರೀ. ಅದು 1 ಬೋಗುಣಿ ಅಷ್ಟು ಹಿಟ್ಟಾಗ್ಯದ ರೀ. ಮೊದಲಿಗೆ ನಾನು ಪಡ್ಡಿನ ಮನೆಯನ್ನು ಒಲೆ ಮ್ಯಾಗ ಇಟ್ಕೊಂಡೇನಿ ರೀ. ಅದು ಕಾದ ನಂತರ ಎಣ್ಣೆನ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ ನಂತರ ಒಂದೊಂದಕ್ಕೆ ಪಡ್ಡಿನ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ರೀತಿ ರೀ. ಅದು ನಡುವೆ ಹಿಟ್ಟು ಇರ್ತದೆ ರೀ. ಆ ಸುತ್ತು ಕಟ್ಟ ಬೆಂದ ರೀತಿ ಕಾಣಿಸಿರ್ತದೆ ನೋಡಿರಿ. ಆ ರೀತಿ ಕಂಡಾಗ ಸುತ್ತು ಕಟ್ಟ ಹಿಂಗೆ ಇದನ್ನು ಮಾಡಿ ಒಂದು ಸ್ಪೂನ್ ಸಹಾಯದಿಂದ ಅದನ್ನ ಹೊಳಸತ್ತೀನಿ ನೋಡಿರಿ. ಅಕ್ಕಿ ಒಳಗೆ ಪ್ರೋಟೀನ್ ಇರ್ತೈತೆ ರೀ. ಮತ್ತು ಇದ್ರೊಳಗೆ ಕೊಬ್ಬು ತೀರಾ ಕಡಿಮೆ ಇರ್ತೈತೆ ರೀ. ಅಕ್ಕಿಯನ್ನು ಮಾಂಸ, ಎಣ್ಣೆ, ಬೆಣ್ಣೆ, ಹಾಲು, ಬೇಳೆ ಕಾಳು ಮತ್ತು ತರಕಾರಿಗಳೊಂದಿಗೆ ಇದು ಅಕ್ಕಿನ ಸೇರಿಸಿದಾಗ ರೀ, ಇದು ಒಳ್ಳೆಯ ಆಹಾರವಾಗಿ ಪರಿವರ್ತನೆ ಆಗ್ತದೆ ರೀ. ಅಕ್ಕಿಯಿಂದ ಕೋಡುಬಳೆ, ಹಪ್ಪಳ, ಸಂಡಿಗೆ ಇನ್ನೂ ಜಾಸ್ತಿ ರುಚಿಕರವಾದಂತಹ ಅಡುಗೆಗಳನ್ನ ಮಾಡ್ತಾರೆ. ಮತ್ತು ಉದ್ದಿನಬೇಳೆ ಒಳಗೆ ನಾರಿನಾಂಶ ಹೆಚ್ಚಿಗೆ ಇರೋದ್ರಿಂದ ರೀ ಜೀರ್ಣಶಕ್ತಿ ಹೆಚ್ಚಾಗ್ತದೆ ರೀ. ಮಲಬದ್ಧತೆ ಸಮಸ್ಯೆ ಅತಿ ಬೇಗ ಕಡಿಮೆ ಆಗ್ತೈತೆ ರೀ. ಆಮೇಲೆ ವಾಕರಿಕೆ, ವಾಂತಿ, ಹೊಟ್ಟೆ ಉಬ್ಬರ ಇರ್ತೈತಲ್ಲ ರೀ, ಇವುಗಳಿಗೆ ರಾಮಬಾಣ ಅಂತ ಹೇಳ್ಬೋದು ರೀ ಉದ್ದಿನಬೇಳೆ. ಅದಕ್ಕೆ ಉದ್ದಿನಬೇಳೆಯನ್ನು ಯಾವುದಾದ್ರೂ ಬೇರೆ ಬೇರೆ ತಿಂಡಿಗಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಅದನ್ನ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಉದ್ದಿನಬೇಳೆ ವಡೆ ಮಾಡ್ತಾರೆ ರೀ, ಇವಾಗ ವಡೆ ಮಾಡ್ತಾರೆ ರೀ. ಮತ್ತು ದೋಸೆ, ಇಡ್ಲಿ, ಆಮೇಲೆ ಪಡ್ಡಿಗೆ ಉದ್ದಿನಬೇಳೆ ಬೇಕು ರೀ. ಹಿಂಗೆ ಅಡುಗೆಯಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಉದ್ದಿನಬೇಳೆ ಬಳಸ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಜೀರ್ಣಕ್ರಿಯೆ ಚೆನ್ನಾಗಿರ್ತದೆ ರೀ. ನಾರಿನಾಂಶ ಹೆಚ್ಚಿಗೆ ಇರ್ತದೆ ರೀ ಇದ್ರೊಳಗೆ. ನೋಡಿರಿ, ನಿಧಾನಕ್ಕೆ ಈ ರೀತಿ ನಾನು ಪಡ್ಡನ್ನ ಹೊಳ್ಳಿಸ್ಕೊತೀನಿ ರೀ. ಯಾವ ಬೆಂದ ಅನ್ನೋದು ಗೊತ್ತಾಗ್ತದೆ ರೀ. ಮೇಲ್ಗಡೆ ಸುತ್ತು ಕಟ್ಟ ಭಾಗ ಬೆಂದಿರ್ತದೆ ರೀ, ನಡು ಕಟ್ಟ ಹಿಟ್ಟು ಉಳಿದಿರ್ತದೆ ನೋಡಿರಿ. ತಿರುವಿ ಹಾಕಿದ ನಂತರ ಈ ರೀತಿ ಬೆಂದವ್ರಿ ಪಡ್ಡು, ಈ ರೀತಿ ಬಂದವ್ರಿ. ಚಟ್ನಿನೂ ಯಾವ ರೀತಿ ಮಾಡೋದು ಅಂಥೇಳಿ ವೀಡಿಯೋಗಳನ್ನ ಹಾಕಿದ್ದೇನೆ ರೀ, ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು ರೀ.